ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಔಟ್ಪುಟ್ ಎಡಿಟರ್ ಮಧು ಉತ್ತವಳ್ಳಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇರುವಂತದ್ದು. ಒಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು, ಮತ್ತೊಂದು ಕಡೆ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಮೀಸಲಾತಿ ವಿಚಾರ ಇದೀಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವನ್ನ ತಂದಿಟ್ಟಿರುವಂಥದ್ದು. ಈಗ ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತಾರಾ, ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತಾರಾ ಅನ್ನುವಂಥದ್ದು? ಸೌಮ್ಯ, ಇಲ್ಲಿ ಮೀಸಲಾತಿಯ ವಿಚಾರ ಅಂತ ಅಷ್ಟು ಸಂಕುಚಿತವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ರಾಷ್ಟ್ರೀಯ ಕಾರ್ಯಕಾರಿಣಿ. ಮೀಸಲಾತಿ ಅನ್ನುವಂಥದ್ದು ಕರ್ನಾಟಕಕ್ಕೆ ಸೀಮಿತವಾಗಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆ. ಅದರ ಹೊರತಾಗಿ ಇಲ್ಲಿ ಏನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂದ್ರೆ 4 ಅಂಶಗಳನ್ನು ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬಹುದು. ಮೊದಲನೇದಾಗಿ, ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಲ್ಲಿ ಏನು ಮುಂಬರುವ ವಿಧಾನಸಭಾ ಚುನಾವಣೆ ಏನಿದೆ, ಆ ವಿಧಾನಸಭಾ ಚುನಾವಣೆಗೆ ಈ 1 ಕಿಲೋಮೀಟರ್ ರೋಡ್ ಶೋ ಏನಿದೆ, ಆ ರೋಡ್ ಶೋ ಮೂಲಕ ಮುಂದಿನ 9 ವಿಧಾನಸಭಾ ಚುನಾವಣೆಗಳಿಗೆ ರೋಡ್ ಮ್ಯಾಪ್ ಅನ್ನು ಹಾಕುವಂಥದ್ದು. ಹೇಗೆ ಅಂದ್ರೆ, ಈ ರೋಡ್ ಶೋ ಮೂಲಕ ಹೇಗೆ ಅಲ್ಲಿ ಕಾರ್ಯಕಾರಿಣಿಗೆ ಎಂಟ್ರಿ ಕೊಡ್ತಾರೆ, ಸೊ ಒಂದು ಗ್ರ್ಯಾಂಡ್ ಎಂಟ್ರಿ. ಸೊ ಸಾಮಾನ್ಯವಾಗಿ ಇವರು ಗೆದ್ದ ನಂತರ ಅಥವಾ ಈ ವಿಜಯೋತ್ಸವಗಳನ್ನು ಆಚರಿಸ್ತಾರೆ. ಆದರೆ ಅವರ ಆತ್ಮವಿಶ್ವಾಸ ಸೆಂಟ್ರಲ್ ಟೀಮ್ದು ಹೇಗಿದೆ ಅಂದರೆ, ರಾಜ್ಯಗಳಲ್ಲಿ ಹೇಗೆ ಇರಲಿ, ವ್ಯತಿರಿಕ್ತ ಪರಿಣಾಮಗಳು, ಪರಿಸ್ಥಿತಿಗಳು, ಅಲ್ಲಿನ ವ್ಯತ್ಯಾಸಗಳು, ಬಂಡಾಯಗಳು, ಅಪಸ್ವರಗಳು ಏನೇ ಇರಲಿ, ಆದರೆ ಅದೆಲ್ಲದರ ಹೊರತಾಗಿ ಕೇಂದ್ರದ ನಾಯಕತ್ವ ಅಂತ ಬಂದಾಗ ಅವರು ಎಂಟ್ರಿ ಕೊಡುವಂಥದ್ದೇ ಒಂದು ಜೋಶ್ ಅಂತ ಇರುತ್ತೆ. ಅದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಒಂದು ಅಲ್ಲಿ ಕಾರ್ಯಕಾರಿಣಿಯಲ್ಲಿ ಯಾವ ಮಟ್ಟದ ಆತ್ಮವಿಶ್ವಾಸದ ಆಧಾರದಲ್ಲಿ ತಳಹದಿಯಲ್ಲಿ ಚರ್ಚೆಗಳಾಗ್ತವೆ ಅನ್ನೋದನ್ನ ಇದು ಸೂಚ್ಯವಾಗಿ ನೋಡ್ಬೋದು. ಇನ್ನು ನಂಬರ್ 2, ಮುಂದಿನ ಲೋಕಸಭಾ ಚುನಾವಣೆಗೆ 160 ಸ್ಥಾನಗಳಲ್ಲಿ ಏನು ಈ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು, ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕು, ರೂಪುರೇಷೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಡೆಯುತ್ತೆ. ನಂಬರ್ 3, ನಡ್ಡಾ ಅವರ ಅವಧಿ ರಾಷ್ಟ್ರಾಧ್ಯಕ್ಷರಾಗಿ ಅವಧಿ 20ಕ್ಕೆ ಕೊನೆ ಆಗ್ತಾ ಇದೆ, ಮುಂದುವರಿಸಬೇಕು ಅವರನ್ನೇ ಅಥವಾ ಬೇರೆಯವರನ್ನ ಏನಾದರೂ ಆ ಸ್ಥಾನದಲ್ಲಿ ತರಬೇಕು ಅನ್ನುವಂಥ ಒಂದು ಹಿನ್ನೆಲೆ ಮುನ್ನೋಟಗಳು ಅಲ್ಲಿ ಚರ್ಚೆ ಆಗುತ್ತೆ. ನಂಬರ್ 4, ಈ G20 ಸಾರಥ್ಯ ಸಿಕ್ಕಿದೆ ಭಾರತಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಒಂದು ಸಮ್ಮಾನ, ದೇಶದ ಒಂದು ಹೆಮ್ಮೆಯ ವಿಚಾರವಾಗಿ ಅದನ್ನು ಯಾವ ರೀತಿ ನಾವು ಒಂದು ಸರ್ಕಾರದ ಭಾಗವಾಗಿ ಆಡಳಿತ ಪಕ್ಷವಾಗಿ ಯಾವ ರೀತಿ ಇದನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥದ್ದು, ಮತ್ತು ಆರ್ಥಿಕತೆ ಮತ್ತು ಬೇರೆ ಬೇರೆ ವಿಚಾರಗಳು ಈ ಎಲ್ಲವನ್ನು ಕೂಡ ಇಲ್ಲಿ ಸಮಗ್ರವಾಗಿ ಚರ್ಚೆಗೆ ಒಳಪಡಿಸಲಾಗುತ್ತೆ. ಈ ಬಗ್ಗೆ ಆಮೂಲಾಗ್ರವಾಗಿ ಚರ್ಚೆಗಳಾಗ್ತವೆ ಈ ಪ್ರಮುಖ 4 ವಿಚಾರಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂದರೆ, ದಕ್ಷಿಣ ಭಾರತ ಅಂತ ಬಂದಾಗ, ಈಗ ತೆಲಂಗಾಣ ಕೂಡ ಎಲೆಕ್ಷನ್ ಇದೆ, ಆದರೆ ದಕ್ಷಿಣ ಭಾರತ ಅಂತ ಬಂದಾಗ ಹೆಬ್ಬಾಗಿರುವಂಥದ್ದು ಕರ್ನಾಟಕ, ಅದರಲ್ಲೂ ಕೂಡ ಬಿಜೆಪಿ ಸಾಲಿಡ್ ಆಗಿರುವಂಥದ್ದು. ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅಧಿಕಾರವನ್ನು ಕಳೆದುಕೊಳ್ಳಬಾರದು ಅನ್ನೋ ಒಂದು ಸಂಕಲ್ಪ ಶಕ್ತಿಯಿಂದ ಚರ್ಚೆಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ವೇದಿಕೆಯನ್ನು ಬಳಸ್ಕೊಳ್ಳಲಾಗುತ್ತೆ ಕರ್ನಾಟಕದ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ. ಇನ್ನು ಈಗಾಗಲೇ ಕಳೆದ ಸಭೆಗಳಲ್ಲಿ, ಸರಣಿ ಸಭೆಗಳಲ್ಲಿ ಏನು ಚರ್ಚೆಗಳಾಗಿವೆ, ಒಂದು ಕನಿಷ್ಠ 75 ಸ್ಥಾನಗಳನ್ನು ಗುರುತು ಮಾಡಲಾಗಿದೆ ಅಂತ. 75 ಲೋಕಸಭಾ ಸ್ಥಾನಗಳಲ್ಲಿ ಎಂದೂ ಗೆಲ್ಲದಂಥ ಒಂದು ಲೋಕಸಭಾ ಸ್ಥಾನಗಳೇನಿವೆ ಅಂತಹ ಜಾಗಗಳಲ್ಲಿ ಖಾತೆಯನ್ನು ತೆರಿಬೇಕು. ಈ ಮೂಲಕ ಆಡುಮುಟ್ಟದ ಸೊಪ್ಪಿಲ್ಲ, ಬಿಜೆಪಿ ಖಾತೆ ತೆರೆಯದ ಕ್ಷೇತ್ರಗಳಿಲ್ಲ ಅನ್ನುವಂಥ ಒಂದು ವೇವನ್ನು ಕ್ರಿಯೇಟ್ ಮಾಡಬೇಕು. ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಈಗಾಗಲೇ ಆಡಳಿತ ವಿರೋಧಿ ಅಲೆ ಅಂತ ಏನಾದರೂ ಕನ್ಸಿಡರ್ ಮಾಡೋದ್ರಿಂದ ಅಲ್ಲಿ ಕಳೆದುಕೊಳ್ಳುವಂಥ ಒಂದು ಸ್ಥಾನಗಳನ್ನು ಹೊಸ ಜಾಗಗಳಲ್ಲಿ ಖಾತೆ ತೆರೆಯುವ ಮೂಲಕ ಸಮತೋಲನವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ನಡೆಯುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಮತ್ತು ಮುಂಬರುವ 9 ರಾಜ್ಯಗಳ ವಿಧಾನಸಭಾ ಚುನಾವಣೆ, ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ, ಯಾಕಂದ್ರೆ ದೊಡ್ಡ ರಾಜ್ಯ ಕರ್ನಾಟಕ, ಅವರು ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಪುನಶ್ಚೇತನ ಕೊಡಬಲ್ಲ ಅಂತ ಒಂದು ವೇದಿಕೆ ಅಥವಾ ರಾಜ್ಯ ಅಂತ ಇದ್ರೆ ಕರ್ನಾಟಕ. ಸೊ ಹೀಗಾಗಿ ಕರ್ನಾಟಕದಲ್ಲಿ ಒಂದು ಮಾಸ್ ಲೀಡರ್ಶಿಪ್ ಇರ್ಬೋದು ಅಥವಾ ಸಂಘಟನೆ ಅಂತ ಇರ್ಬೋದು, ಕಾಂಗ್ರೆಸ್ ವಿಚಾರಕ್ಕೆ ಒಂದು ರೀತಿ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇರುವಂತನೆಲ್ಲ ಕರ್ನಾಟಕ. ಹೀಗಾಗಿ ಇಲ್ಲಿ ತಾವು ಅಧಿಕಾರಕ್ಕೆ ಬರೋದು ಒಂದು ಕಡೆ ಆದ್ರೆ, ಕಾಂಗ್ರೆಸ್ ಶತಾಯಗತಾಯ ಇಲ್ಲಿ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸಿ ಈ ಮೂಲಕ ರಾಷ್ಟ್ರವ್ಯಾಪಿ ಅವರು ಕಾಂಗ್ರೆಸ್ ಮುಕ್ತ ಘೋಷಣೆ ಅಥವಾ ಒಂದು ಸಂಕಲ್ಪವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅಂದ್ರೆ ಈ ಕರ್ನಾಟಕವನ್ನು ಗೆಲ್ಲಲೇಬೇಕು ಅನ್ನೋಂಥ ಒಂದು ಅನಿವಾರ್ಯತೆ ಮತ್ತು ರಣತಂತ್ರಗಳನ್ನು ಹೆಣೆಯಲಿಕ್ಕೆ ಈ ಒಂದು ಕಾರ್ಯಕಾರಿಣಿಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ರಾಜ್ಯದಿಂದ ಯಡಿಯೂರಪ್ಪ ಈಗಾಗಲೇ ಕೇಂದ್ರ ಸಂಸದೀಯ ಮಂಡಳಿಯಲ್ಲಿ ಇದ್ದಾರೆ, ಅವರು ಪ್ರಮುಖವಾಗಿ ರಾಷ್ಟ್ರ ನಾಯಕರ ಒಂದು ಬೈಠಕ್ನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರು, ಮತ್ತು ಈಗ ಸಿಎಂ ಕೂಡ ಚುನಾವಣೆ ಹಿನ್ನೆಲೆಯಲ್ಲಿ ಸಿಎಂ ಕೂಡ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. ಸೊ ಇಲ್ಲಿ ಈ ನಾಯಕರ ಜೊತೆ ಮತ್ತು ರಾಜ್ಯ ಸಂಸದರು ಮತ್ತು ರಾಜ್ಯ ಪ್ರಮುಖರ ಜೊತೆ ಎಲ್ಲ ಚರ್ಚೆಗಳನ್ನು ಮಾಡಲಾಗುತ್ತೆ. ಜೊತೆಗೆ ಈ 9 ರಾಜ್ಯಗಳಲ್ಲಿ ಯಾವ ರೀತಿ ಇರಬೇಕು, ಆಡಳಿತ ಪಕ್ಷವಾಗಿ ಇರುವಂತಹ ರಾಜ್ಯಗಳು ಜೊತೆಗೆ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂತಹ ರಾಜ್ಯಗಳು, ಇಲ್ಲಿ ಸ್ಟ್ರಾಟಜಿಯನ್ನು ಹೇಗೆ ಮಾಡಬೇಕು, ಸ್ಥಾನಗಳನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತು ಹೊಸದಾಗಿ ಗಳಿಸ್ಕೊಳ್ಳುವಂಥದ್ದು ಮತ್ತು ಕಳೆದುಕೊಳ್ಳುವಂತಹ ಭೀತಿ ಇರುವಂತಹ ಈಗಾಗಲೇ ಆಂತರಿಕ ಸರ್ವೆಗಳನ್ನು ಮಾಡಲಾಗಿದೆ. ಆ ಆಂತರಿಕ ಸರ್ವೆಗಳಲ್ಲಿ ಯಾವ್ಯಾವ ರಾಜ್ಯದ ಟ್ರೆಂಡ್ ಮತ್ತು ಯಾವ್ಯಾವ ರಾಜ್ಯದ ದೃಷ್ಟಿ
ದೃಷ್ಟಿಕೋನಗಳು ಆಯಾಮಗಳು ಯಾವ ರೀತಿ ಇದೆ, ಅದಕ್ಕೆ ಯಾವ ರೀತಿ ತಂತ್ರ ರಣತಂತ್ರ ಪ್ರತಿತಂತ್ರಗಳನ್ನ ಮಾಡಬೇಕು ಅನ್ನುವಂಥ ಈ ಲೆಕ್ಕಾಚಾರಗಳನ್ನ ಇಲ್ಲಿ ಚರ್ಚೆ ಮಾಡಲಾಗುತ್ತೆ ಸೌಮ್ಯ. ಅದ್ರ ಜೊತೆಗೆ ಮಧು, ನೀವೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಈಗ ಯಾವ ನಿಟ್ಟಿನಲ್ಲಿ ಒಂದು ಕಾರ್ಯಕಾರಿಣಿ ಕರ್ನಾಟಕದ ಮಟ್ಟದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಚುನಾವಣಾ ದೃಷ್ಟಿಯಿಂದ ಅಂತ. ಸೊ ಚುನಾವಣಾ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಯಾವ ರೀತಿಯಾದಂತಹ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡಬಹುದು ಅಂತ? ಈಗಾಗಲೇ 2-3 ಸುತ್ತಿನ ಏನು ಆಂತರಿಕ ಸರ್ವೆಗಳಾಗಿದೆ. ಸರ್ವೆಗಳಲ್ಲಿ ಸಂಪೂರ್ಣ ಬಹುಮತಕ್ಕೆ ಸ್ವಲ್ಪ ಪ್ರಯಾಸ ಪಡಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ವಾತಾವರಣ ಖಂಡಿತ ಅಲ್ಲಿ ಇಂಟರ್ನಲ್ ರಿಪೋರ್ಟ್ಗಳಲ್ಲಿ ರಿಫ್ಲೆಕ್ಟ್ ಆಗಿದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಮಿತ್ ಶಾ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಹಳೆ ಮೈಸೂರನ್ನ ಟಾರ್ಗೆಟ್ ಮಾಡಿಕೊಂಡು ಅತಿ ದೊಡ್ಡ ಸಮಾವೇಶ ಏನಾಯಿತು ಅದರಲ್ಲಿ JDS ಅನ್ನ ಟಾರ್ಗೆಟ್ ಮಾಡಿದ್ದಿರ್ಬೋದು ಮಾತನಾಡುವಾಗ, ಮತ್ತು ಕಾಂಗ್ರೆಸ್ ಅನ್ನ ಏನೋ ಭ್ರಷ್ಟ ಪಕ್ಷ, ಸ್ವಜನ ಪಕ್ಷಪಾತದ ಪಕ್ಷ ಮತ್ತು ಜಾತೀಯವಾದವನ್ನ ಮತ್ತು ಕೋಮುವಾದವನ್ನ ಬೆಂಬಲಿಸುವಂತ ಪಕ್ಷ ಅನ್ನುವಂಥ ಒಂದು ಮಾತನ್ನ ಏನು ಹೇಳಿದ್ದಾರೆ. ಸೊ ಈ ಮೂಲಕ ಎರಡೂ ಪಕ್ಷಗಳಿಗೆ ಏನು ಪ್ರತಿತಂತ್ರಗಳನ್ನು ರೂಪಿಸುವಲ್ಲಿ ಹಳೆ ಮೈಸೂರು ಎಷ್ಟು ಇಂಪಾರ್ಟೆಂಟ್ ಮತ್ತು ಬಿಜೆಪಿ ಸನಿಹದ ಬಹುಮತದ ಸನಿಹ ಹೋಗಬೇಕು ಅಂದ್ರೆ ಹಳೆ ಮೈಸೂರು ಏನು ಇಂಪಾರ್ಟೆಂಟ್ ಅಂತ ಈಗಾಗಲೇ ಹಲವಾರು ಸರಣಿ ಸಭೆಗಳಲ್ಲಿ ಚರ್ಚೆ ಆಗಿದೆ. ಸೊ ಅದಕ್ಕೆ ಪೂರಕವಾಗಿ ಒಂದು ಹಳೆ ಮೈಸೂರಲ್ಲಿ ಆಪರೇಷನ್ ಮಾಡುವಂಥದ್ದಿರ್ಬೋದು, ಅದರ ಆಪರೇಷನ್ ಅನ್ನೋಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೆ ಸೆಳೆಯುವಂತಹ ಕಾರ್ಯಕ್ರಮಗಳಿರ್ಬೋದು ಎಲೆಕ್ಷನ್ಗೂ ಮುಂಚೆ. ಸೊ ಅದು ಒಂದು ಭಾಗ ಆದ್ರೆ, ಸೊ ಮುಂಬರುವ ಎಲೆಕ್ಷನ್ ಅಲ್ಲಿ ಯಾವ ಸಮರ್ಥ ಅಭ್ಯರ್ಥಿಗಳನ್ನು ಹಾಕಬೇಕು, ಸರ್ವೆಗಳಲ್ಲಿ ಬಂದಿರುವಂತಹ ಅಂಶಗಳನ್ನು ಆಧರಿಸಿ ಆ ಇರುವಂತಹ ಏನು ಸಿಟ್ಟಿಂಗ್ MLAಗಳಲ್ಲಿ ಏನು ಯಾರಿಗಾದ್ರೂ ಟಿಕೆಟ್ ಅನ್ನ ತಪ್ಪಿಸಬೇಕಾ ಅಥವಾ ಹೊಸ ಮುಖಗಳನ್ನ ಪರಿಚಯ ಮಾಡಬೇಕಾ, ಸಂಘಟನೆಯಲ್ಲಿ ಬಲ ಇದೆ ಅಲ್ಲಿ ಹೊಸ ಮುಖಗಳನ್ನ ಕೊಟ್ಟು ಈಗಾಗಲೇ ಗೆಲ್ಲುವಂತ ವರ್ಚಸ್ವಿ ಇಂಡಿವಿಜುವಲ್ ಏನು ವೈಯಕ್ತಿಕ ವರ್ಚಸ್ಸಿರುವಂತ ನಾಯಕರುಗಳಿಂದ ಅವರನ್ನ ಮೇಕ್ ಶಿಫ್ಟ್ ಮಾಡಬೇಕಾ ಬೇರೆ ಕ್ಷೇತ್ರಗಳಿಗೆ, ಮತ್ತು ಇದನ್ನ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಏನಿದೆ ಕಾಂಗ್ರೆಸ್ಗೆ ಒಂದು ಸಾಲಿಡ್ ಬೇಸ್ಮೆಂಟ್ ಏನಿದೆ ಸದ್ಯಕ್ಕೆ. ಈಗಾಗಲೇ ಮಧ್ಯ ಕರ್ನಾಟಕದ ಬಂದ್ರೆ ಅಲ್ಲಿ ಲಿಂಗಾಯತ ಬೆಲ್ಟ್ ಇದೆ, ಮಧ್ಯ ಕರ್ನಾಟಕದಲ್ಲಿ ಮೊದಲಿಂದನೂ ಕೂಡ ಬಿಜೆಪಿ ಸ್ಟ್ರಾಂಗ್ ಆಗೇ ಇದೆ, ದಾವಣಗೆರೆ ಚಿತ್ರದುರ್ಗ ಈ ಭಾಗದಲ್ಲೆಲ್ಲ ಬಂದ್ರೆ, ಇನ್ನು ಹಳೆ ಮೈಸೂರಲ್ಲಿ JDS ಸ್ಟ್ರಾಂಗ್ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ತುಂಬಾ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿಕೊಂಡಿದೆ. ಹೀಗಾಗಿ ಅಲ್ಲಿ ಏನು ಸಮಬಲದ ಹೋರಾಟ ಇರುವಂತ ಜಾಗದಲ್ಲಿ ಮೇಲುಗೈಯನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಈಗಾಗಲೇ ಏನು SC ST ಮೀಸಲಾತಿಯನ್ನು ಪ್ರಸ್ತಾಪ ಮಾಡಲಾಗಿದೆ. ಅದನ್ನ ಯಾವ ರೀತಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಥವಾ ಯಾವ ರೀತಿ ಅದು ನೆಗೆಟಿವ್ ಪ್ರಚಾರಕ್ಕೆ ಅವಕಾಶ ಆಗದಂತೆ ಕಾಂಗ್ರೆಸ್ ಅಥವಾ ಪ್ರತಿಪಕ್ಷಗಳ ಕೈಯಲ್ಲಿ ಯಾವ ರೀತಿ ಅದನ್ನು ಪೂರಕವಾಗಿ ಕ್ಯಾಂಪೇನ್ಗೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು ಚರ್ಚೆ ಆಗುತ್ತೆ. ಜೊತೆಗೆ ಈಗಾಗಲೇ ಏನು ಪಂಚಮಸಾಲಿ ಒಂದು ಹಂತದಲ್ಲಿ ನಾವು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ ಅನ್ನುವಂಥ ಒಂದು ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿಯಲ್ಲಿ ಇತ್ತು, ಅಥವಾ ಆ ಒಂದು ಸಂಭ್ರಮಾಚರಣೆಗೆ ಇಳಿಯುವಂತ ಏನು ಲೆಕ್ಕಾಚಾರದಲ್ಲಿದ್ರು ಬಿಜೆಪಿ ಸಚಿವರುಗಳು ಮತ್ತು ಶಾಸಕರುಗಳು. ಅದಕ್ಕೆ ಈಗಾಗಲೇ ಏನು ವಾಪಸ್ಸು ಧರಣಿಗೆ ಬಂದು ಕೂತಲಾಗಿದೆ. ಹೈಕೋರ್ಟ್ ಏನು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿದ ನಂತರ ಮಠಾಧೀಶರಿರ್ಬೋದು ಮತ್ತು ಏನು ನಾಯಕರಿರ್ಬೋದು, ಪಕ್ಷದ ಭಾಗವಾಗಿರುವಂತಹ ಶಾಸಕರಿರ್ಬೋದು, ಎಲ್ಲರೂ ಕೂಡ ಈಗ ಬೀದಿಯಲ್ಲಿ ಇರೋದ್ರಿಂದ ಧರಣಿಯನ್ನ ಮಾಡ್ತಾ ಇರೋದ್ರಿಂದ ಅದನ್ನ ಯಾವ ರೀತಿ ಸಮತೋಲನವನ್ನ ಮಾಡಬೇಕು, ಡ್ಯಾಮೇಜ್ ಆಗದಂತೆ ಯಾವ ರೀತಿ ಮತ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಬೇಕು, ಅದು ಪ್ರತಿಪಕ್ಷಗಳ ಕೈಗೆ ಆಹಾರ ಆಗದಂತೆ ಅಥವಾ ಅವರ ರಣತಂತ್ರಗಳಿಗೆ ಆಹಾರ ಆಗದಂತೆ ಯಾವ ರೀತಿ ಪ್ರತಿತಂತ್ರಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ಸಂಪುಟ ಪುನಾರಚನೆಯನ್ನ ಮಾಡಬೇಕಾದಂತ ಪರಿಸ್ಥಿತಿಯ ಅನಿವಾರ್ಯತೆ ಏನಾದರೂ ಖಂಡಿತ ಈ ಎಲೆಕ್ಷನ್ಗೆ ಮುಂಚೆ ಇದೆಯಾ ಅಥವಾ ಅದನ್ನ ಹಾಗೇನೆ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಎಲೆಕ್ಷನ್ಗೆ ಹೋಗುವಂತ ವಾತಾವರಣ ಇದೆಯಾ ಅನ್ನುವಂಥ ಚರ್ಚೆಗಳು ಕೂಡ ಆಗುತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ ಎಲ್ಲ ಏನು ಸೀನಿಯರ್ ಲೀಡರ್ಗಳು ಆಯಾ ಭಾಗದಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿರೋದ್ರಿಂದ, ಅದರಲ್ಲೂ ಕೂಡ ಬೆಳಗಾವಿ ಅಂತ ಬಂದಾಗ ಪ್ರಮುಖ ಜಿಲ್ಲೆ, ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ದೊಡ್ಡ ಜಿಲ್ಲೆ, ಇಲ್ಲೇನಾದ್ರೂ ಬಂಡಾಯದ ಏನು ಫ್ಯಾಕ್ಟರ್ಗಳು ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ, ಪ್ರತಿಪಕ್ಷಗಳಿಗೆ ಅನುಕೂಲ ಆಗುತ್ತಾ? ಸೊ ಈ ಹಿನ್ನೆಲೆಯಲ್ಲಿ ಸಮಾಧಾನ ಮಾಡಲಿಕ್ಕೆ ಏನಾದರೂ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಏನಾದರೂ ಮಾಡುವಂತ ಅವಶ್ಯಕತೆ ಇದೆಯಾ? ಇಂತಹ ಲೆಕ್ಕಾಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈ ಬಗ್ಗೆ ಸಿಎಂ ಕೂಡ ವರದಿಯನ್ನ ಮಂಡಿಸಲಿದ್ದಾರೆ. ಅದರ ನಂತರ ಅವರ ಚರ್ಚೆಯ ಭಾಗವಾಗಿ ಏನು ಹೈಕಮಾಂಡ್ ಮುಂದಿನ ಸೂಚನೆಗಳನ್ನು ಕೊಡುವಂತ ಸಾಧ್ಯತೆಗಳಿದೆ. ಸೌಮ್ಯ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.